ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ನಾವು ಬಂದಿದ್ದು ದಸರಾ ಮುಗಿದ ಮೇಲೆ, ದಸರಾ ಆಗಿ ಒಂದು ವಾರಕ್ಕೆ ಬಂದಿದ್ದು ಲೈಟಿಂಗ್ಸ್ ನೋಡ್ಬೇಕಂತಂದು. ಯಾರೋ ಹೇಳಿದ್ದು ನೆನಪು ನಂಗೆ, ದಸರಾ ಮುಗಿದ್ರೂ ದೀಪಾವಳಿ ತನಕ ಮೈಸೂರೊಳಗೆ ಲೈಟಿಂಗ್ಸ್ ಆನ್ ಇರ್ತಾವಂತ, ಲೈಟ್ಸು ರೋಡ್ ಒಳಗೆ ಇರ್ತೈತಂತ. ಸೊ ಅದಕ್ಕೆ ನೋಡೋಕೆ ಬಂದಿದ್ವಿ. ದಸರಾ ಮುಗಿದು ಒಂದು ವಾರ ಆದ್ರೂ ಭಾಳ ಟ್ರಾಫಿಕ್ ಇತ್ತು ಇಲ್ಲಿ ಮೈಸೂರೊಳಗೆ. ಎಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಇದ್ದಿಲ್ಲ, ಪಾರ್ಕಿಂಗ್ ಸ್ಲಾಟ್ಸ್ನೂ ಫುಲ್ ಇದ್ದು. ಮೇ ಬಿ ನಾವು ವೀಕೆಂಡ್ ಬಂದಿದ್ವಲ್ಲ, ಅದಕ್ಕೆ ಇಷ್ಟು ರಶ್ ಇತ್ತೇನೋ ಗೊತ್ತಿಲ್ಲ, ಬಟ್ ಟ್ರಾಫಿಕ್ ಅಂತೂ ಭಾಳ ಹೆವಿ ಇತ್ತು. ನಾವಿದು ಮೈಸೂರು ಲೈಟಿಂಗ್ಸ್ ನೋಡೋಕೆ ಇಬ್ಬರು ಹೋಗಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಸಂಜು ಅಂತಂದು, ಅವನದು ರಾಯಲ್ ಎನ್ಫೀಲ್ಡ್, ನಂದು ರಾಯಲ್ ಎನ್ಫೀಲ್ಡ್. ಸೊ ನಾವೇನು ಮಾಡಿದ್ವಿ ಅಂದ್ರೆ, ಮೈಸೂರು ಎಂಟ್ರಿ ಆಗುತ್ತಲೇ ನನ್ನ ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ಇಬ್ಬರು ಒಂದೇ ಗಾಡಿ ಮೇಲೆ ಅಡ್ಡಾಡಿ ಲೈಟ್ ಶೋ ನೋಡಿದ್ವಿ. ಅಂದ್ರೆ ನಾವೆಲ್ಲಿಯೂ ಒಬ್ರಿಗೊಬ್ರು ಬೇರೆ ರೂಟ್ ಹಿಡ್ಕೊಂಡು ಮಿಸ್ ಆಗ್ಬಾರ್ದು ಅಂತಂದು. ಸ್ಟ್ರೀಟ್ಸ್ ಎಲ್ಲ ಭಾರಿ ಇತ್ತು. ಮೈಸೂರು ಪ್ಯಾಲೇಸ್ ಸುತ್ತಮುತ್ತ ಎವ್ರಿ ಸ್ಟ್ರೀಟ್, ಅದರ ಸರೌಂಡಿಂಗ್ ಎಲ್ಲ ಸ್ಟ್ರೀಟ್ ಒಳಗೂ ಲೈಟಿಂಗ್ಸ್ ಮಸ್ತಿತ್ತು. ಅದರೊಳಗೆ ಅಡ್ಡಾಡಿದ್ರೆ ಅದೊಂದು ವೈಭವ ಬೇರೆ. ಫುಲ್ಲು ಲೈಟ್ ಡೆಕೋರೇಷನ್ನು ರೋಡ್ ಒಳಗೆ, ಆಮೇಲೆ ಎಲ್ಲ ಅಂಗಡಿಗಳಿಗೆ ಮಸ್ತ್ ಮಜಾ ಇತ್ತು. ದಸರಾ ಟೈಮ್ ಮೈಸೂರು ಹೆಂಗಿರುತ್ತಂದ್ರೆ, ಅದು ಮೈಸೂರಿಗೆ ಒಂಥರ ನಾಡ ಹಬ್ಬ, ಊರ ಜಾತ್ರೆ ಇದ್ದಂಗೆ. ಸೊ ಎಲ್ಲ ಜನ ದೊಡ್ಡವರಿಗಾಯ್ತು ಸಣ್ಣವರಿಗಾಯ್ತು ಆಟ ಆಡು ಇವು ಬಂದಿರ್ತಾವೆ, ಹೊರಗೆ ಹೋಗ್ತಾರೆ, ಚಿಲ್ಲೌಟ್ ಮಾಡ್ತಾರೆ. ಮಸ್ತ್ ಒಂಥರ ಅಲ್ಲಿ ವೈಬ್, ಅದು ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಗೊತ್ತು, ಮಸ್ತ್ ಅನಿಸುತ್ತೆ. ಅಣ್ಣ ಪ್ಯಾಲೇಸ್ ಮುಂದೆ ಹೆಂಗೆ ಹೋಗ್ಬೇಕು? ಮುಂದೆ ಹೋಗ್ಬಿಟ್ಟು ಓಕೆ, ಡೆಡ್ ಆ್ಯಂಡ್ ಲೆಫ್ಟ್ ಅಂತ. ಮೈಸೂರು ಪ್ಯಾಲೇಸ್ ಫುಲ್ ಲೈಟಿಂದ ಕಂಗೊಳಿಸಕತ್ತಿರುತ್ತೆ. ಅದು ಹೆಂಗಂದ್ರೆ ಎಲ್ಲ ಇಡೀ ಬಿಲ್ಡಿಂಗ್ ಫುಲ್ ಎಲ್ಲ ಕಡೆ ಒಂದು ಇಟು ಜಾಗ ಬಿಡೋರಂಗೆ ಎಲ್ಲ ಕಡೆ ಲೈಟ್ ಹಾಕಿರ್ತಾರೆ. ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು, ಅದನ್ನು ನೋಡಬೇಕು. ಎಷ್ಟು ಮಸ್ತ್ ಅನಿಸುತ್ತೆ ಅಂದ್ರೆ ಭಾರಿ. ಇದೆಲ್ಲ ನಾರ್ಮಲ್ ಡೇಸ್ ಒಳಗೆ ನೋಡೋಕ್ಕಾಗಲ್ಲ, ಅದು ಮೈಸೂರು ದಸರಾ ಟೈಮ್ನಾಗೆ ಹೋಗ್ಬೇಕು. ಈ ಥರ ಲೈಟಿಂಗ್ಸು ಅದನ್ನೆಲ್ಲ ನೋಡ್ಬೇಕು, ಆ ವೈಬ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ದಸರಾ ಟೈಮಾಗ ಹೋಗ್ಬೇಕು. ಇಲ್ಲ ದಸರಾ ಮುಗಿದ ಮೇಲೂ ದೀಪಾವಳಿ ತನಕ ಇರುತ್ತೆ, ಆವಾಗೂ ಹೋಗಿ ನೋಡ್ಬೋದು. ಬಟ್ ವೀಕೆಂಡ್ ಅವಾಯ್ಡ್ ಮಾಡಿರಿ, ಯಾಕಂದ್ರೆ ವೀಕೆಂಡು ದಸರಾ ಮುಗಿದ ಮೇಲೂ ರಶ್ ಇರುತ್ತೆ, ಫುಲ್ ಟ್ರಾಫಿಕ್ ಇರುತ್ತೆ. ಇಂಥ ಟ್ರಾಫಿಕ್ದಾಗೂ ನಾನು ಮತ್ತು ಸಂಜು ಬಾಂಡ ಧೈರ್ಯ ಮಾಡಿ ಹಂಗೆ ನುಗ್ಗಿದ್ವಿ. ಯಾವ ಸ್ಟ್ರೀಟು ಬಿಡಲಿಲ್ಲ ನಾವು, ಎಲ್ಲ ಸ್ಟ್ರೀಟ್ ಒಳಗೂ ಒಂದು ರೌಂಡ್ ಹಾಕಿ ಎಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ವಿ. ನೀವು ಲೈಟಿಂಗ್ಸ್ ನೋಡ್ಬೇಕಂದ್ರೆ ಆ ಸ್ಟ್ರೀಟು ಈ ಸ್ಟ್ರೀಟ್ ಅಂತಂದು ಕನ್ಫ್ಯೂಸ್ ಮಾಡ್ಕೊಬಿಟ್ರಿ, ಸೀದಾ ಪ್ಯಾಲೇಸ್ ಕಡೆ ಬರ್ರಿ. ಪ್ಯಾಲೇಸಿಂದ ಅದ್ರ ಸರೌಂಡಿಂಗೇ ನೀವು ಎಲ್ಲ ಸ್ಟ್ರೀಟ್ ಅದಾವ, ಎಲ್ಲ ಸ್ಟ್ರೀಟ್ ಒಳಗೂ ಲೈಟಿಂಗ್ಸ್ ಇರುತ್ತೆ. ನೀವು ಯಾರು ಹೇಳ್ತಿರ್ತಾರೆ ಆ ಸ್ಟ್ರೀಟಿಗೆ ಹೋಗ್ರಿ ಮಸ್ತ್ ಇರುತ್ತೆ, ಈ ಸ್ಟ್ರೀಟಿಗೆ ಹೋಗ್ರಿ ಮಸ್ತ್ ಇರುತ್ತೆ ಅಂತ. ಹಾಗೆಲ್ಲ ಮಾಡ್ಕೊಂಡು ನೀವು ಕನ್ಫ್ಯೂಸ್ ಆಗ್ತೀರಿ. ಸೀದಾ ಪ್ಯಾಲೇಸ್ ಕಡೆ ಬರ್ರಿ, ಪ್ಯಾಲೇಸ್ ಕಡೆಯಿಂದ ಅದ್ರ ಸರೌಂಡಿಂಗ್ ಒಂದು ರೌಂಡ್ ಹಾಕಿರಿ, ಆ ಎಲ್ಲ ಸ್ಟ್ರೀಟ್ ಒಳಗೂ ನಿಮಗೆ ಲೈಟಿಂಗ್ಸ್ ಮಸ್ತ್ ಇರುತ್ತೆ. ಆಮೇಲೆ ಮೈಸೂರಿಂದ ಎಕ್ಸಿಟ್ ಆಗುವಾಗ ಬೆಂಗಳೂರು ಕಡೆ, ಇಲ್ಲ ಎಂಟ್ರಿ ಆಗುವಾಗ ಮೈಸೂರು ಕಡೆ, ಎಲ್ಲ ರೋಡೊಳಗೂ ಲೈಟಿಂಗ್ಸ್ ಇರ್ತಾವೆ. ಸೊ ಎವ್ರಿ ಸ್ಟ್ರೀಟ್ಸ್ ಆಫ್ ದ ಮೈಸೂರು ಫಿಲ್ಡ್ ವಿತ್ ಲೈಟಿಂಗ್ಸ್. ನೀವು ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ. ಸೊ ಭಾರಿ ಚಲೋ ಕಾಣುವಂದ್ರೆ ಪ್ಯಾಲೇಸ್ ಸರೌಂಡಿಂಗ್. ನೀವು ಪ್ಯಾಲೇಸ್ ಸರೌಂಡಿಂಗ್ ಹೋಗಿ ನೋಡ್ಕೊಂಬಿಟ್ರೆ ಎಲ್ಲ ನೀವು ನೋಡ್ದಂಗೆ ಆಲ್ಮೋಸ್ಟ್. ಸೊ ಆ ಸ್ಟ್ರೀಟ್ ಈ ಸ್ಟ್ರೀಟ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ.
ಪ್ಯಾಲೇಸ್ ಬಂತನಾ? ಇಲ್ಲ, ಇದೇ ಪ್ಯಾಲೇಸ್. ಪಾರ್ಟಿ ಮಾಡ್ಕೊಡ್ತಾನೆ ಸರ್. ಕಾರ್ ತೆಗೀರಿ ಸರ್. ಫೋಟೋ ಹೊಡಿಯಪ್ಪ ಅದು ಸರ್. ಗಾಡಿ ಫೋಟೋ ಹೊಡಿ. ಅವ್ರ ಅನುಕೂಲ ಮಾತ್ರ ನೋಡೋದಿಲ್ಲ, ಎಲ್ಲರಿಗೂ ಅನುಕೂಲ ಮಾತ್ರ ಇರಬೇಕು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾವು ಇದೇ ಥರ ಬೇರೆ ಬೇರೆ ಪ್ಲೇಸಿಗೆ ಹೋಗಿದ್ದು ವೀಡಿಯೋಸ್ ನಿಮ್ಮ ಮುಂದೆ ತರ್ತೀನಿ. ಏನೇ ಸಜೆಷನ್ ಇದ್ದರೂ ಹೇಳ್ರಿ, ಇಂಪ್ರೂವ್ ಮಾಡೋಕ್ಕೆ ಟ್ರೈ ಅಂತೂ ಮಾಡ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್.